ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಿಮ್ಮ ರಾಜತಂತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕಲರ್ಸ್ ಕನ್ನಡದಲ್ಲಿ ಮೂಡಿಬರುತ್ತಿರುವ ಧಾರಾವಾಹಿಗಳಲ್ಲಿ ಅತಿ ಹೆಚ್ಚು TRPಯನ್ನು ಮತ್ತು ಅತಿ ಹೆಚ್ಚು ವೀಕ್ಷಕರನ್ನು ಹೊಂದಿರುವ ಧಾರಾವಾಹಿ ಯಾವುದಪ್ಪ ಅಂದರೆ ಭಾಗ್ಯಲಕ್ಷ್ಮಿ ಧಾರಾವಾಹಿ. ಈ ಧಾರಾವಾಹಿಯ ಮೂಲಕ ಸಾಮಾಜಿಕದ ಸ್ವಾಸ್ಥ್ಯದಲ್ಲಿ ಹೆಣ್ಣು ಮಗಳು ಯಾವೆಲ್ಲ ರೀತಿ ಕಷ್ಟಗಳನ್ನು ಅನುಭವಿಸ್ತಾಳೆ ಮತ್ತು ನಾವು ಸುಮ್ಮನಿದ್ದರೆ ಯಾವೆಲ್ಲ ರೀತಿಯ ಸಂಸಾರದ ಮೇಲೆ ಜನರ ಕಣ್ಣು ಬೀಳುತ್ತದೆ ಮತ್ತು ಅತ್ತೆ ಸೊಸೆಯ ನಡುವಿನ ಜವಾಬ್ದಾರಿಗಳು ಯಾವ ರೀತಿ ಇರುತ್ತವೆ ಎಂಬುದನ್ನು ತಿಳಿಸುವ ಮತ್ತು ಆ ಭಾಗ್ಯ ಎನ್ನುವ ಪಾತ್ರವನ್ನು ಮಾಡಿರುವ ಸುಷ್ಮಾರವರ ಬಗ್ಗೆ ನಾವು ಈ ವಿಡಿಯೋ ಮೂಲಕ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಮಾಡುತ್ತಿದ್ದೇವೆ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಬಟನ್ ಮಾಡಿ, ಕಾಮೆಂಟ್ಸ್ ಮಾಡಿ ಸ್ನೇಹಿತರೆ. ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯನ ಪಾತ್ರ ಮಾಡಿರುವವರ ನಿಜವಾದ ಹೆಸರು ಸುಷ್ಮಾ ಕೃಷ್ಣ ಮೂರ್ತಿರಾವ್ ಅಂತ. ಇವರು 23/2/1985ರಲ್ಲಿ ಜನಿಸಿರುತ್ತಾರೆ. ಇವರು ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪದವರು. ಹಾಗಾದರೆ ಇವರು ಎಜುಕೇಷನ್ ಎಷ್ಟು ಮಾಡಿದ್ದಾರೆ ಎಂಬುದನ್ನು ನಾವು ನೋಡುವುದಾದರೆ, KLE ಕಾಲೇಜಿನಲ್ಲಿ ಕಂಪ್ಯೂಟರ್ ಸೈನ್ಸ್ನಲ್ಲಿ ಬ್ಯಾಚಲರ್ ಆಫ್ ಹಾಗೂ ಮದ್ರಾಸ್ ವಿಶ್ವವಿದ್ಯಾಲಯದಿಂದ ಹಿಂದಿ ವಿಷಯದಲ್ಲಿ ಪದವಿಯನ್ನು ಪಡೆದಿದ್ದಾರೆ ಸ್ನೇಹಿತರೆ. ಹಾಗೂ ಭರತನಾಟ್ಯ ನರ್ತಕಿಯಾಗಿದ್ದು ದೆಹಲಿ, ಮುಂಬೈ, ಹಂಪಿ ಉತ್ತಮ ಪ್ರದರ್ಶನ ತೋರುತ್ತಿರುವ ಇವರಿಗೆ ಹಲವಾರು ರೀತಿಯ ಪ್ರಶಸ್ತಿಗಳು ಲಭಿಸಿವೆ. ಅದರಲ್ಲಿ ಮುಖ್ಯವಾದದ್ದು 1997ರಲ್ಲಿ ಆರ್ಯಭಟಿ ಪ್ರಶಸ್ತಿಯನ್ನು ಇವರು ಪಡೆದುಕೊಂಡಿದ್ದಾರೆ. ಹಾಗಾದರೆ ಇವರು ಧಾರಾವಾಹಿ ಮತ್ತು ಸಿನಿಮಾಗೆ ಯಾವ ರೀತಿ ಬಂದರು ಎಂಬುದನ್ನು ನಾವು ನೋಡುವುದಾದರೆ, ನಟ ವಿಜಯ್ ಕಾಶಿಯವರ ಸುಷ್ಮಾರವರಿಗೆ ನಟನೆಗೆ ಬರುವಂತೆ ಪ್ರೋತ್ಸಾಹ ನೀಡಿದರು. ನಂತರ ಭಗೀರಥಿ ಧಾರಾವಾಹಿ ಮೂಲಕ ಕಿರುತೆರೆಯ ವೃತ್ತಿ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಎಂಬುದು ತಿಳಿದುಬರುತ್ತದೆ. ಹಾಗೂ ಗುಪ್ತಗಾಮಿನಿ, ಸೊಸೆ ತಂದ ಸೌಭಾಗ್ಯ, ಇತರ ಹಲವಾರು ಧಾರಾವಾಹಿಗಳಿಗೆ ಇವರು ಹೆಸರುವಾಸಿಯಾಗಿದ್ದಾರೆ. ಅದರಲ್ಲಿ ಗುಪ್ತಗಾಮಿನಿ ಧಾರಾವಾಹಿಗೆ ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ಪ್ರಶಸ್ತಿ ಕೂಡ ಲಭಿಸಿದೆ ಎಂದು ನಮಗೆ ತಿಳಿದುಬರುತ್ತದೆ. ಇವರು ದೂರದರ್ಶನದಲ್ಲಿ ಕೆಲಸ ಮಾಡಿದ್ದು, ಇವರು ದೂರದರ್ಶನದ ನಿರೂಪಕಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಸ್ನೇಹಿತರೆ. ಹಾಗೂ ಹಲವಾರು ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ. ಸುಷ್ಮಾರವರಿಗೆ ಒಂದು ದೊಡ್ಡ ಸಿನಿಮಾ ಕೈ ಬೀಸಿ ಕರೆದಿತ್ತು ಎಂಬುದು ಸುಳ್ಳಲ್ಲ. ಅದ್ಯಾವುದಪ್ಪ ಅಂದರೆ ಎಕ್ಸ್ಕ್ಯೂಸ್ ಮೀ. ಪ್ರೇಮ್ನವರು ನಿರ್ದೇಶಿಸಿರುವ ಕನ್ನಡ ಸಿನಿಮಾಕ್ಕೆ ನಾಯಕಿಯ ಪಾತ್ರಕ್ಕೆ ಸುಷ್ಮಾರವರಿಗೆ ಅವಕಾಶ ನೀಡಿತ್ತು ಎಂದು ತಿಳಿದುಬರುತ್ತದೆ. ಆದರೆ ನಾಯಕಿ ಪಾತ್ರಕ್ಕೆ ತುಂಬ ಗ್ಲಾಮರಸ್ ಬಟ್ಟೆಗಳನ್ನು ಧರಿಸಬೇಕೆಂಬುದರಿಂದ ಈ ಸಿನಿಮಾವನ್ನು ಸುಷ್ಮಾರವರೇ ಸ್ವತಃ ನಿರಾಕರಿಸಿದರು ಎಂಬುದು ಮಾಹಿತಿಯಿಂದ ತಿಳಿದುಬಂದಿದೆ. ಹಾಗಾದರೆ ನಟಿ ಸುಷ್ಮಾರವರ ಬಗ್ಗೆ, ಅವರ ಕುಟುಂಬದ ಬಗ್ಗೆ ನಾವು ಮಾತನಾಡುವುದಾದರೆ, ಇವರು ಮೊದಲು ಸುಷ್ಮಾರವರು 2009ರಲ್ಲಿ ಸಿನಿಮಾ ಹಾಗೂ ಚಿತ್ರಕಥೆ ನಿರ್ದೇಶಕರಾಗಿದ್ದ ಒಬ್ಬ ವ್ಯಕ್ತಿಯನ್ನು ಮದುವೆಯಾಗಿದ್ದರು ಎಂಬುದು ತಿಳಿದುಬರುತ್ತದೆ. ಕಾರಣಾಂತರಗಳಿಂದ ಅವರಿಂದ ವಿಚ್ಛೇದನ ಪಡೆದು ನಂತರ ಕೃಷ್ಣಮೂರ್ತಿರಾವ್ ಅವರನ್ನು ಮದುವೆಯಾಗಿದ್ದರು ಎಂಬುದು ಹಲವಾರು ವಿಷಯಗಳಿಂದ ನಮಗೆ ತಿಳಿದುಬರುತ್ತದೆ ಸ್ನೇಹಿತರೆ. ಇಂತಹ ವಿಚಾರಗಳಲ್ಲಿ ಅದರಲ್ಲೂ ತದನಂತರ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಮೂಲಕ ಇಡೀ ಕರ್ನಾಟಕದ ಜನರ ಮನಗಳನ್ನು ಮುಟ್ಟುವಲ್ಲಿ ಸುಷ್ಮಾರವರು ತುಂಬ ಯಶಸ್ವಿಯಾಗಿ ಪಾತ್ರ ನಿರ್ವಹಿಸುತ್ತಿದ್ದಾರೆ. ಮತ್ತು ಈ ಪಾತ್ರದಲ್ಲಿ ಅವರು ಸಮಾಜಕ್ಕೆ ನೀಡುತ್ತಿರುವ ಕೊಡುಗೆ ಮತ್ತು ಈ ಧಾರಾವಾಹಿ ಮೂಲಕ ಅಪಾರವಾದದ್ದು ಎಂಬುದು ನಮಗೆ ತಿಳಿದುಬರುತ್ತದೆ. ಮತ್ತು ಈ ಪಾತ್ರವನ್ನು ಹಲವಾರು ಜನರು ಮೆಚ್ಚಿಕೊಂಡು ಅವರಿಗೆ ಫ್ಯಾನ್ಸ್ ಬೇಸ್ ಕೂಡ ಕ್ರಿಯೇಟ್ ಆಗಿದೆ ಎಂದು ಹೇಳಬಹುದು ಸ್ನೇಹಿತರೆ. ಹಾಗೆ ಇವರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಸ್ನೇಹಿತರೆ. ಧನ್ಯವಾದಗಳು.